ಹೆಲೋ 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 ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೆ ವಾಡಿಕ. ಹೊಸ ದಿನದ ಹೊಸ ಪಯಣದ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸ್ಟೈಲ್ ಆಗಿ ಮಾತಾಡಿದ್ದು ಸಾಕು, ಇನ್ನೇನಿದ್ರು ನಾರ್ಮಲ್ ಆಗಿ ಮಾತಾಡ್ತೀನಿ ಆಯ್ತಾ. ಮೊದಲಿಗೆ NSS ಕ್ಯಾಂಪ್ ಇದೆ ಬರ್ತೀಯಾ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ನನಗೆ ಗಿಲ್ಟಿ ಫೀಲ್ ಆಗ್ತಿತ್ತು, ಇಷ್ಟು ಒಳ್ಳೆ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ. ಅದಾದಮೇಲೆ ಅದು ಹೇಗೋ ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದೆ. ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ಲು, ಕ್ಯಾಂಪಿಗೆ ಹೋಗ್ತೀಯಾ ಅಂತ ಹೇಳಿ. ನಾನು ಇಲ್ಲ ಅಂತ ಹೇಳಿದೆ. ಅದಕ್ಕೆ ನೀನು ಹೋಗ್ತೀಯಾ ಅಂತ ಕೇಳಿದಾಗ ಅದಕ್ಕೆ ಅವಳು ನೋಡಬೇಕು ಅಂತ ಹೇಳಿದ್ಲು. ಹಾಗಾಗಿ ನಾನು ಡೌಟಲ್ಲಿದ್ದೆ, ಇನ್ನೂ ಹೆಸರು ಕೊಡ್ಲಿಕ್ಕೆ ಆಗಲ್ಲ ಅಲ್ಲ ಅಂತ ಹೇಳಿ. ಹಾಗಾಗಿ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿದೆ. ಅದಾದಮೇಲೆ ಫೈನಲ್ ಆಗಿ ಹೋಗುವ ಅವಕಾಶ ಕೂಡ ಸಿಕ್ತು. ಕ್ಯಾಂಪಿಗೆ ಹೋಗಬೇಕು ಅಂತ ಹೇಳಿ ಗೊತ್ತಾದ ಕ್ಷಣದಿಂದ ಏನೋ ಒಂದು ರೀತಿ ಖುಷಿ ಇತ್ತು. ಆ್ಯಂಡ್ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ರಾತ್ರಿ ಇಡೀ. ಆ್ಯಂಡ್ ಹೋದ ಮೇಲೆ ಆದ ಅನುಭವಗಳನ್ನು ನಾನು ಡೈರಿಯಲ್ಲಿ ಬರೆದಿಡ್ತೇನೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಅದನ್ನು ಓದಿ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಬಹುದು. ಮೊದಲ 2 ದಿನ ನನಗೆ ತುಂಬ ಅಂದರೆ ತುಂಬಾ ಬೋರ್ ಆಗ್ತಾ ಇತ್ತು. ಬೋರ್ ಜೊತೆ ಸಂತೋಷ ಕೂಡ ಇತ್ತು, ಎರಡು ಮಿಕ್ಸ್ಚರ್ ಆಗಿತ್ತು. ಆ್ಯಂಡ್ ತುಂಬ ಮಾತುಕತೆ ಏನೂ ಆಗ್ತಾ ಇರಲಿಲ್ಲ. ಎಷ್ಟೋ ಜನಗಳು ಅಲ್ಲಿದ್ದರೂ ಕೂಡ ನನಗೆ ಒಬ್ಬಂಟಿತನ ಫೀಲ್ ಆಗ್ತಾ ಇತ್ತು. ಕ್ಯಾಂಪ್ ಮುಗಿಯೋಕೆ ಇನ್ನೇನು 2 ದಿನ ಇದೆ ಅನ್ನೋ ಆಗ ನಾನು ಎಲ್ಲರ ಹತ್ರ ಕೂಡ ಕ್ಲೋಸ್ ಆದೆ ಅಂತಲೇ ಹೇಳಬಹುದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಅವರ ಜೊತೆ. ನನಗೆ ಕ್ಯಾಂಪ್ನಲ್ಲಿ ಅತ್ಯಂತ ಕಷ್ಟವಾದ ಕೆಲಸ ಅಂತ ಹೇಳಿದರೆ ಎಲ್ಲರ ಹೆಸರುಗಳ ನೆನಪಿಡುವುದು. 105 ಜನ ಇದ್ವಿ ನಾವು ಟೋಟಲ್ ಆಗಿ. ಆ್ಯಂಡ್ ಒಬ್ಬರೊಬ್ಬರ ಹೆಸರು ಒಮ್ಮೆ ಕೇಳಿದರೆ ಮತ್ತೊಮ್ಮೆಗೆ ನೆನಪಿಡ್ತಾ ಇರಲಿಲ್ಲ. ಆ್ಯಂಡ್ ಹಾಗಾಗಿ ನಾನು ಅವರನ್ನು ಇವಳೆ ಅವಳೆ ಅಂತ ಹೇಳಿ ಕರೆದು ಮೇಂಟೈನ್ ಮಾಡ್ತಿದ್ದೆ. ಲಾಸ್ಟ್ 2 ದಿನ ಅಂತೂ ನಾನು ಚೆನ್ನಾಗಿ ಮಾತಾಡಿದ್ದೇನೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ದೇನೆ. ಆ್ಯಂಡ್ ಈಗೇನು ನಾನು ನೋಡ್ತಾ ಇದ್ದೀರಲ್ಲ ನೀವು, ಇದಂತೂ ತುಂಬ ಅಂದರೆ ತುಂಬಾ ಮೆಮೊರಿಯನ್ನು ನೀಡಿದೆ ಆ್ಯಂಡ್ ತುಂಬ ಖುಷಿಪಡಿಸಿದೆ ಕೂಡ. ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ ಕೂಡ. ಆ್ಯಂಡ್ ನಮಗೆ ಸ್ನಾನ ಮಾಡಲಿಕ್ಕೆ ಹೋಗಿತ್ತಲ್ಲ ಆ ಮನೆ ಇದೆ. ಆ್ಯಂಡ್ ಅಲ್ಲಿ 2 ನಾಯಿ, ಒಂದು ಬೆಕ್ಕಿತ್ತು. ಬೆಕ್ಕಂತೂ ಫಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ ಮಾತ್ರ ಸಿಕ್ಕಿತ್ತು. ಆ್ಯಂಡ್ ಈ ನಾಯಿಗಳಂತೂ ತುಂಬಾ ಆಟ ಆಡ್ತಾ ಇದ್ವು. ಚಿಕ್ಕ ನಾಯಿ ಅಂತೂ ಶೇಕ್ ಹ್ಯಾಂಡ್ ಕೊಡೋದು, ಎಲೆ ಕೊಟ್ಟರೆ ಎಲೆಯನ್ನು ಕಚ್ಚಾಕೋದು ಎಲ್ಲ ಮಾಡ್ತಾ ಇತ್ತು. ಹೋಗುವಾಗ ಯಾತ್ರೆ ಮಾಡ್ಕೊಂಡು ಹೋದ್ವಿ, ಹಾಗೆ ಬರುವಾಗ ಕೂಡ ಯಾತ್ರೆ ಮಾಡಿದ್ವಿ. ಹೋಗುವಾಗ ಡೀಸೆಂಟಾಗಿ ಹೋಗಿದ್ರು, ಬರುವಾಗ ಜಾಲಿ ಮಾಡ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಸೆಲ್ಫಿ ತಗೊಂಡು ಹೋದ್ವಿ. ಹೋಗುವಾಗ ನಾನು ವ್ಯೂವನ್ನು ತುಂಬಾ ಎಂಜಾಯ್ ಮಾಡಿದ್ದೇನೆ ಆ್ಯಂಡ್ ಬರುವಾಗ ಮಾತುಕತೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಅದಾದಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಗಾಡಿಯಲ್ಲಿ ಬಂದ್ವಿ. ಅದು ಕೂಡ ಎಲ್ಲರೂ ಮೇಲೆ ನಿಂತ್ಕೊಳ್ಳುವ ಅವಕಾಶ ಸಿಕ್ಕಿದ್ರೆ ನಮಗೆ ಕುತ್ಕೊಂಡು ಬರುವ ಅವಕಾಶ ಸಿಕ್ಕಿತ್ತು. ಅದಾದಮೇಲೆ ಫ್ರೆಂಡ್ಸ್ ಜೊತೆ ಫ್ಯಾನ್ಸಿ ಅಂಗಡಿಗೆ, ಹಣ್ಣಿನ ಅಂಗಡಿಗೆ ಹೋಗಿ ಅಮ್ಮನನ್ನು ಬಸ್ ಸ್ಟ್ಯಾಂಡಲ್ಲಿ ಕಾಯ್ಲಿಕ್ಕೆ ಹೇಳಿದ್ದೆ. ಹಾಗಾಗಿ ಬಸ್ನಲ್ಲಿ ಹೋದೆ ಆ್ಯಂಡ್ ಮನೆಗೆ ಬೇಗನೆ ತಲುಪಿದೆ. ಮೋತಿ ಹಾಗೂ ಮಿನ್ನು ಕೂಡ ಸ್ವಾಗತ ಮಾಡಿದ್ರು. ಮಿನ್ನು ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ಲು ಅಂತ ಅನಿಸುತ್ತೆ. 2-3 ಸರಿ ಬಂದು ನನ್ನ ಮೇಲೆ ಕೂತ್ಕೊಳ್ತಾ ಇದ್ಲು. ವಿಡಿಯೋಸ್ ಕಮ್ಮಿ ಆಯಿತು, ಮೆಮೊರೀಸ್ ಜಾಸ್ತಿ ಇದೆ, ಹಾಗಾಗಿ ಹೇಳೋಕೆ ಆಗೋದಿಲ್ಲ. ಹಾಗಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಬರೆದಿರುವ ಡೈರಿಯನ್ನೇ ಓದಬೇಕು. ನಾನು ಜಾರ್ಬಂಡಿಯಲ್ಲಿ ಕೂಡ ಆಟ ಆಡಿದ್ದೇನೆ, ಹಾಗೆಯೇ ಸೈಕಲನ್ನು ಕೇಳಿ ಬಿಟ್ಟಿದ್ದೇನೆ. ಅದರೊಟ್ಟಿಗೆ ಸಖತ್ತಾಗಿ ಸೆಲ್ಫಿಗಳನ್ನು ಕ್ಲಿಕ್ಕಿಸಿದ್ದೇನೆ. ಆ್ಯಂಡ್ ಮೊದಲ ಕ್ಯಾಂಪ್ಗಳಲ್ಲಿ ನಾನು ಹೆದರುತ್ತಿದ್ದೆ ಪಬ್ಲಿಕ್ಕಾಗಿ ಡ್ಯಾನ್ಸ್ ಮಾಡಲಿಕ್ಕೆ. ಆದರೆ ಈ ಸರಿ ಹಾಗಲ್ಲ, ಕುಣಿದದ್ದು ಆ್ಯಂಡ್ ಸಾಂಗನ್ನು ಎಂಜಾಯ್ ಮಾಡಿದ್ದು ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಖುಷಿಯಾಗಿತ್ತು. ಹೋದ 2 ಕ್ಯಾಂಪ್ಗಿಂತ ಈ ಕ್ಯಾಂಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಮೆಮೊರೇಬಲ್ ಆಗಿದೆ ಅಂತಲೇ ಹೇಳಬಹುದು. ಸೀನಿಯರ್ಸ್ ಎಂಬ ಒಂದು ಮರ್ಯಾದೆ ಇದ್ದಾಗ ಅದೊಂದು ಫೀಲೇ ಬೇರೆ ಅಂತ ಹೇಳಬಹುದು. ಬಟ್ ನಾನು ಹೆಚ್ಚಾಗಿ ಮಕ್ಕಳೊಂದಿಗೆ, ಅಂದರೆ ಅದೇ ಸ್ಕೂಲಿನ ಮಕ್ಕಳೊಂದಿಗೆ ಹಾಗೂ ನನ್ನ ಫಸ್ಟ್ ಇಯರ್ ಸೆಕೆಂಡ್ ಅವರೊಂದಿಗೆ ಹೆಚ್ಚು ಬೆರೆತದ್ದು. ಹಾಗೆಯೇ ಆ್ಯಕ್ಟಿವಿಟಿಯ ಫೈನಲ್ ಡೇ ಅಂದರೆ ಬರುವ ಮುಂಚಿನ ದಿನ ನಾನು 2 ಹಾವನ್ನು ಮುಟ್ಟಿದೆ, 2 ತಲೆ ಹಾವು ಹಾಗೆ ಹೆಬ್ಬಾವನ್ನು. ಆ್ಯಂಡ್ ತುಂಬಾ ಖುಷಿ ಕೊಡ್ತು. ಯಾಕಂತ ಹೇಳಿದರೆ ಯಾವತ್ತೂ ಹೆದರುತ್ತಿದ್ದೆ, ಆ ಥರ ಈ ಸರಿ ಏನೂ ಆಗಲಿಲ್ಲ, ಖುಷಿಯಿಂದ ಹೋಗಿ ಮುಟ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ರಾತ್ರಿಯ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ, ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ನಾನು ಡ್ಯಾನ್ಸ್ಗಳನ್ನು ನೀಡ್ತಾ ಇದ್ದೆ. ಹಾಗೆ ಫೈನಲ್ ಡೇಯಲ್ಲಿ ಅಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ. ಮಕ್ಕಳೆಲ್ಲ ಸ್ಟೇಜಿಗೆ ಹೋಗಿದ್ದರು, ಆ ಮಕ್ಕಳು ನನ್ನನ್ನು ಕೂಡ ಕರೆದ್ರ, ಹಾಗಾಗಿ ನಾನು ಖುಷಿಯಿಂದ ಹೋದೆ. ಆ್ಯಂಡ್ ಎಲ್ಲರೂ ಹೇಳೋದು ಒಂದೇ ಆಗಿತ್ತು, ನಾನು ಅವರೊಟ್ಟಿಗೆ ಮಕ್ಕಳ ಹಾಗೆ ಕಾಣ್ತಾ ಇದ್ದೆ ಅಂತ ಹೇಳಿ. ಈ ಸರಿ ಅಂತೂ ಭಯ ಇಲ್ಲದೆ ಎಲ್ಲರೊಟ್ಟಿಗೆ ಮಿಂಗಲ್ ಆಗಿದ್ದೇನೆ ಅಂತ ಹೇಳಬಹುದು. ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ, ನನಗೆ ಆಗುವಷ್ಟು ಜನರೊಂದಿಗೆ ಮಿಂಗಲ್ ಆಗಿದ್ದೇನೆ. ಇನ್ನೂ 4-5 ದಿನ ಇಡ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಎಲ್ಲರ ಜೊತೆ ಕೂಡ ಮಿಂಗಲ್ ಆಗ್ತಾ ಇದ್ನೇನು. ಯಾಕಂತ ಹೇಳಿದರೆ ನನಗೆ ಮೊದಲಿಗೆ ಕಂಫರ್ಟೇಬಲ್ ಆಗೋದು ತುಂಬ ಅಂದರೆ ತುಂಬ ಮುಖ್ಯ ಆಗಿರ್ತದೆ. ಆ್ಯಂಡ್ ಸ್ವಲ್ಪ ಪರಿಚಯ ಆದಮೇಲೆ ನನಗೆ ಮಾತಾಡಿಸೋದು ಹೆಚ್ಚು ಕಷ್ಟ ಅಲ್ಲ ಅಂತ ಹೇಳಿ ಅನಿಸುತ್ತೆ. ಇಲ್ಲೊಂದು ಪುಟಾಣಿ ಹುಡುಗಿ ಇದೆಯಲ್ಲ, ಅಂಗನವಾಡಿಗೆ ಹೋಗುವ ಹುಡುಗಿ, 2-3 ದಿನಗಳ ಹಿಂದೆ ಅಷ್ಟೇ ಪರಿಚಯ ಆದದ್ದು. ಅದಕ್ಕೂ ಮುಂಚೆ ಚಿಕ್ಕ ಮಕ್ಕಳು ಪರಿಚಯ ಆಗಿದ್ದಾರೆ, ಸ್ಕೂಲಿಗೆ ಹೋಗುವ ಮಕ್ಕಳು. ಆ್ಯಂಡ್ ಅವರೊಟ್ಟಿಗೆ ಜಾಸ್ತಿ ಸೆಲ್ಫಿ ತೆಗಿಲಿಕ್ಕಾಗಲಿಲ್ಲ. ಇನ್ನೂ ಫೋಟೋಸ್ ವೀಡಿಯೋಸ್ಗಳನ್ನು ನಿಮಗೆ ತೋರಿಸಲಿಕ್ಕೆ ಬಾಕಿ ಇದೆ, ಬಟ್ ಈಗಲ್ಲ, ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.